ನೀ ಮಗ ನಂದಿನಿ ಅಲ್ಲ ಕನ್ನೆ ಬತ್ತೀನಿ ಅಂತ ಹೇಳ್ದೆ ತಾನೆ ನೀನು. ಇನ್ಯಾವಾಗಲೇ ಬಂದಿ ನೀನು? ದೊಡ್ಡವ ಇಲ್ಲಿ ಒಯ್ತೀನಿ ಅಂತ ಕೂತಾವಳೆ. ಬಂದಿ ನೀನು ಏನಾದ್ರು ಮಾಡ್ಬೇಕು ತಾನೆ, ಏನಾದ್ರು ಮುಟ್ಬೇಕು. ದೊಡ್ಡವ ಒಯ್ತೀನಿ ಅಂತವಳಲ್ಲ, ಏನ್ ಮಾಡೋದು ಈಗ? ಮೊಮ್ಮಗೆ ನಿನ್ನ ನೋಡ್ಕೊಂಡು ಒಯ್ತೀನಿ ಅಂದ್ಬಿಟ್ಟು ಕೂತಾವಳೆ. ಯಾವಾಗ ಬಂದಿ? ಅಯ್ಯೋ ದೊಡ್ಡ ಕತೆ ಕೂತದೆ, ಸುಮ್ಮನೆ ಇರುವತ್ತಾಗಿ ನಾನೇ ಫೋನ್ ಮಾಡ್ಬಿಟ್ಟು ಹೇಳೋದು ಅನ್ಕೊಂಡೆ. ಅದೇ ಕಣವ, ಈಗ ಮಗಿನ ನೋಡ್ಕೊಬರಕ್ಕೆ ಹೋಗ್ಬೇಕು. ಆಮೇಲೆ ಊರಿಗೆ ಹೋಗ್ಬೇಕು ಅಜ್ಜಿ ಮನೆಗೆ ಓದಿ ಏನ್ ಮಾಡಕ್ ಹೋದಿ? ಅದೇ ಕಣವ, ಈ ವಿಚಾರ ನಿಂಗೆ ಗೊತ್ತೇ ಇಲ್ವಾ? ಏನ್ ವಿಚಾರನೆ ಮಗ? ಅದೇ ಕಣವ, ಇವಳು ಜಯ ಅವಳಲ್ಲ, ಜಯ ಸೂರ್ಯ ತಮ್ಮನ ಜೊತೆಗೆ ಓಡಿ ಬಂದಿದ್ದಾಳಂತೆ. ಏನ್ ಮಾತಾಡ್ತಿದ್ದೆ? ಸೂರ್ಯ ಬೇರೆ ತಮ್ಮ ಬೇರೆ ಇದ್ದಾನೆ, ಹೇಳೇ ಇಲ್ಲ ಅವರು. ಅವ್ ಕಿಚ್ಬೇಡ ಸುಮ್ಮನಿರು. ಅದೇ ಅವ್ರು ದೊಡ್ಡಪ್ಪನ ಮಗನಂತೆ. ಅಯ್ಯೋ ಅಯ್ಯೋನೇ, ಅವನ ಜೊತೆಗೆ ಓಡೋಗಿದ್ದಾಳೆ. ಹೆಂಗಿದ್ದರು? ದುಡ್ಡು ಕಾಸು ಎಲ್ಲ ಚೆನ್ನಾಗಿದ್ದದ, ಅಚ್ಚುಕಟ್ಟಾಗಿದ್ದದ. ದುಡ್ಡು ಕಾಸು ಎಲ್ಲ ಚೆನ್ನಾಗಿ ಇದ್ದಾರಂತೆ, ಆದ್ರೆ ಅವ್ರು ಸರಿಲ್ವಂತೆ. ಸರಿಲ್ಲ ಅಂದ್ರೆ ಹೆಂಗೆ ಮಗ? ಯಾವ ಕಡೆಯಿಂದ? ಹುಟ್ಟರ ಅಪ್ಪಾಜಿರಂತೆ ಕಣವ, ಹುಟ್ಟರ ಅಪ್ಪಾಜಿರಂತೆ. ಅದಕ್ಕೆಯ ನಿಮಗ ತಾಳು ಅಲ್ಲ ಸರಿ, ನೀನು ಯಾಕೆ ಹೋಗ್ಬೇಕು ಊರಿಗೆ? ಏನಾರು ಹೋಗಿ ಏನು ಶಾಸ್ತ್ರ ಸಂಬಂಧ ಮಾಡ್ಬಿಟ್ಟು ಬಂದಿಯಾ? ಈ ಊರಿಗೂ ಬೇಡ, ಏನು ಬೇಡ, ನಿನ್ಗೆ ಯಾವ ಮಗಿನ ನೋಡಕ್ ಬರ್ಬೇಡ, ಏನು ಬರ್ಬೇಡ, ಬೈಲಿ ತಗಟ್ಟಿಗೆ ನೀನು ಹಿಂಗೆ ಹೇಳ್ಕ ನಿಂತ್ಕೊ. ನೀನು ಅತ್ತಾಗಿತ್ತಾಗ ಅಲ್ಕೊಂಡು ಹೇಳಿ ನೀವು ಬಸ್ ರೇಂಗ್ಸು ಅತ್ತಾಗಿತ್ತಾಗ ಹೋಗ್ಬೇಡ ನೀನು ಅಂತ ಹೇಳಿದ್ ಮಾತಾರು ಕೇಳಿಯ ನೀನು? ಕೇಳಕ್ಕಿಲ್ಲ ನೀನು ಕಂತಕೋ. ಅಯ್ಯಯ್ಯಯ್ಯಯ್ಯಯ್ಯೋ ನೀ ನಂಗೆ ಗೊತ್ತು ಕಣ್ಣೆ. ಅವ್ವ ಮಗಳುವೆ ಕಿತಾಪತಿ ಮಾಡಿ ಸರಿಯಾಗಿ ಮಾಡಿ ಮಡ್ಗವ್ರೆ. ನಂದಿನಿ ಒಳ್ಳೆ ಮನೆಗೆ ಸೇರ್ಕೊಂಡು ಹೆಂಗಾರು ಮಾಡಿ ಒಳ್ಳೆ ಮನೆಗೆ ಸೇರಿಸ್ಬೇಕು ಅಂತ ಅನ್ಕೋತಾರೆ ಅಂತ ನಾನು ಅನ್ಕೊಂಡೆ. ಅವ್ರು ಹಂಗಲ್ಲ ಕಣ್ಣೆ, ಅದೇ ಮನೆಗೆ ಸೇರಿಸ್ಬಿಟ್ರಲ್ನೇ. ಅಯ್ಯೋ ನನಗೆ ಐತೆಲ್ಲ ಕಂತಕೋ, ತಳ್ಕೊಳಕ್ಕೆ ಐತೆಲ್ಲ ಹೊಟ್ಟೆಲ್ಲ ಹುರಿತಾ ಕೂತದೆ. ಅಲ್ಲ ಕಣ್ಣೆ, ನನ್ನ ಮಗಳು ಮಾತ್ರ ರಾಣಿ ಹೆಂಗೆ ಬದುಕಬೇಕು ಮೆರಿಬೇಕು ಅಂತ ನಾನು ಅನ್ಕೊಂಡ್ರೆ. ಅಯ್ಯೋ ಭಗವಂತ ಕಾಪಾಡಪ್ಪ. ಹಿಡಿತಾ ಸರಿಯಾಗಿರೋನ ಹಿಡ್ದಾರೆ ಅಂತ ಮಾನ್ಗಿಟ್ಟವ್ರು ಅಂತ ಕಿತ್ತೋದ್ ನಾವು ಮುಂಡೆವು. ಅಂತ ಹೇಸ್ಕೆಟ್ ಮುಂದೆವು. ಇನ್ನೇನು ಮಾಡವು? ದರ್ವನ ಹಾಟ್ಕಳ್ರು ಹಿಡಿತಾವ, ಸರಿಯಾಗಿರೋದನ್ನ ಹಿಡ್ದವ್ರೆ ಕಣ್ತಾಕೋ. ಇನ್ನೇನಂತೆ ಏನೀಗ ರಾಣಿ ಹಂಗೆ ಮೆರಿತಾ ಇದ್ದಾಳ ಏನೋ ಕಣಯ್ಯ. ನಿನಗೆ ಬೊಯ್ಯೋದೆಲ್ಲ ಮಾಡೋದೆಲ್ಲ ಮಾಡಿದ್ರೆ ನಾನು ನಿಂಗೆ ಹೇಳೋದು ಇಲ್ಲ ಮುಟ್ಟೋದು ಇಲ್ಲ ನೋಡ್ಕೊಂಗೆಯ. ನೇ ಮಗ ಸರಿ, ಆಮೇಲೆ ಏನಾಯ್ತಂತೆ? ನಿನ್ಗೆ ಹೇಳಕ್ ಬಿಟ್ರೆ ತಾನೆ ನಾನು ಹೇಳೋದು. ಸರಿ ಕತೆ ಹೇಳು, ಏನಾಯ್ತು? ಅದೇ ಕಣವ, ಅವರು ಭಾರಿಯ ಒಂಥರ ಮನ್ಸರು, ಒಂಥರ ಕಿತ್ತೋದು ಮನ್ಸರು ಕಣವ. ಒಂದ್ಸಲಿ ತೇವ್ರಿ ವಿಚಾರಕ್ಕೆ ಮಾವನ ಜೊತೆ ತಾತನ ಜೊತೆ ಸೂರ್ಯನ ಜೊತೆ ಎಲ್ಲ ಜಗಳಕ್ಕೆ ಬಂದಿತ್ತಿಲ್ವಾ? ಊರಿಗೋದಾಗ ಸಣ್ಣ ಪುಟ್ಟ ತೇವ್ರಿ ವಿಚಾರಕ್ಕೆಲ್ಲ ಜಗಳಕ್ಕೆ ಬರೋದು ಮುಟ್ಟೋದು ಹಂಗೆ ಮಾಡ್ತಾರೆ. ಸರಿ ಇಲ್ಲ ಅವರು ಚೂರುವೆ. ಅದಕ್ಕೆ ರಾಕಿನುವೆ ಜೈನುವೆ ಮನೆಯಿಂದ ಹಾಸ್ಬಿಟ್ರಂತೆ. ನೇ ಮಗ ಏನು ಹೇಳ್ದಿನಿ? ನಿಜ ತಾನೇ? ನಿಜ ಹೇಳ್ತಿದ್ದಿ ತಾನೇ? ಓಹೋ ಬುಡ್ನೆ, ನನಗಂತೂ ಹಾಲು ಕುಡ್ದ ಸಂತೋಷನೇ ಆಗೋಯ್ತು. ಹಾಕ್ಬಿಟ್ರಾ ಮನೆಯಿಂದ ಹಾಸಿಗೆ ಹಾಕಿ ಬಿಟ್ರಾ? ಅಯ್ಯಣ್ಣ ಅದಕ್ಕೆ ಕಣ್ಣೆ ತಾಳ್ಮೆಯಿಂದ ಕಾಯ್ಬೇಕು ಮುಟ್ಬೇಕು ಅನ್ನೋದು. ಅದಕ್ಕೆ ಒಳ್ಳೆ ಕೆಲಸ ಕತ್ತಕೋ. ಹಂಗೆ ಹಾಸಿಗೆ ಹಾಕ್ಬಿಟ್ರು ಉಂಕನವ ಆಚೆಗೆ ಹಾಕಿದ್ರಂತೆ. ಆಗ ಅಜ್ಜಿನೂ ತಾತನೂ ಅವರೆಲ್ಲ ಅವ್ರು ಹೋಗಿ ಕರ್ಕ ಬಂದವ್ರೆ ಮನೆಗೆ. ಏನ್ ಹೇಳ್ತಿದ್ದಿ? ಯಾವ ಮನೆ ಕರ್ಕ ಬಂದಿದ್ದಾರು? ಅದೇ ಕಣವ, ನಮ್ಮ ಮನೆ ಸೂರ್ಯವ್ರ ಮನೆ ಅದಲ್ಲ, ಅಲ್ಲಿ ಕರ್ಕ ಹೋಗೋರಂತೆ. ನೇ ಮಗ ನಂದಿನಿ, ಏನ್ ಮಾತಾಡ್ತಿದ್ದಿ ನೀನು? ನಿಮ್ಮ ಮನೆಗೆ ಕರ್ಕ ಹೋದರು? ಹೇಳು ನಿನ್ ಗಂಡನ್ಗೆ ಫೋನ್ ಕೊಡಿಲ್ಲ, ನಾನು ಹೇಳ್ತೀನಿ. ಅವ್ರವ್ವ ಬಂದು ನನ್ನ ಜಾಗದಲ್ಲಿ ಬಂದು ಕೂತ್ಕೊಂಡು ನನ್ನ ಹಾಟ್ಕಾಗಿತ್ತಿ ಬಿತ್ರಿ ನನ್ನ ಸೌತಿ ನನಗೆ ನೆಮ್ಮದಿ ಇಲ್ದಂಗೆ ಮಾಡಿದ್ಲು. ನನ್ನ ಗಂಡನ್ಗೆ ಹೇಳಿದೆ ಮದುವೆ ಆಗ್ಬಿಟ್ಟು ಏನೋ ಮಗಳು ಅದೇ ಕೆಲಸ ಮಾಡಕ್ಕೆ ಹೊರಟಿದ್ದಾಳ. ನನ್ನ ಹಾಟ್ಕಾಗಿತ್ತಿ ಅವ್ವ ನೆಟ್ಗಿದ್ರೆ ತಾನೇ ಮಗಳಿಗೂ ನೆಟ್ಗಿರ ಬುದ್ಧಿ ಬಂದದು. ಅವ್ರು ಏನಾರು ಮಾಡ್ಕೊಳ್ಳಿ ಎತ್ತಾರು ಮಾಡ್ಕೊಳ್ಳಿ, ನಿಮ್ಮ ಅಜ್ಜಿ ತಾತ ಏನಿಗೆ ಕರ್ಕೊಬರಕ್ಕೆ ಹೋಗಿದ್ದಾರೆ? ಏನಾರೇನೋ ಸಾಕಿ ಬೆಳೆಸಿ ನಿಮ್ಮ ಅಜ್ಜಿ ತಾತನ ಏನೋ ನೋಡ್ಕೊಂಡಿದ್ದಾರೆ ಕಷ್ಟ ಸುತ್ತಲಾಗಿ. ಆಗಿರೋದು ನೋಡ್ರೆ ನನ್ನ ಹಳಿಯ ಸೂರ್ಯ ಅಂತಿದ್ರಲ್ಲಿ. ಅವ್ರು ಹೆಂಗನೇ ಬಂದರು ನಿನ್ನ ಮನೆಗೆ? ಹೇಳು ಸೂರಿಗೆ ಬರೋದು ಬೇಡ ಅಂತ. ನಾ ಸುಮ್ಮನೆ ಆಯ್ಕಿಲ್ಲ. ಯಾರನ್ನಾರು ಬೇರೆಯವ್ರನ್ನ ಯಾರನ್ನಾರು ಕರ್ಕ ಬಂದು ಬೇಕಾರೆ ದಾನವಾಗಿ ಕೊಟ್ಬಿಡ್ನೆ, ತಲೆ ಕೆಡಿಸ್ಕೊಳಕಿಲ್ಲ. ದೊಡ್ಡ ಮನ್ಸು ಮಾಡೇ ಬಿಡ್ತೀನಿ ಆಯ್ತಾ? ಆ ಬಿತ್ತರಿ ಮುಂಡೆ ಏನಾರು ಬನ್ಗಿಂದ್ರೆ ನನಗೂ ಉರಿತದ ಕಣೆ ಮೈಯಲ್ಲವಾ? ಅವ್ರ ಅವ್ವನು ಅದೇ ಕೆಲಸ ಮಾಡಿದ್ಲು, ಬಂದು ನನ್ನ ಮನೆಗೆ ಸೇರ್ಕೊಂಡು ಇನ್ನೂ ಕಾಟ ಕೂಡ ತಪ್ಪಿಲ್ಲ ಅಂತಿದ್ರಲ್ಲಿ ಅವ್ಳ ಮಗಳು ಬಂದ್ಬಿಟ್ಟು ನೀನು ಹೊಟ್ಟೆ ಉರ್ಸಕ್ ಬಂದ್ರಿನ್ನೇ. ಅಯ್ಯೋದ್ದರು ನನ್ನ ಹಾಟ್ಕಾಗಿತ್ತಿ ಎಲ್ಲವ ಪ್ಲಾನ್ ಮಾಡ್ಕೊಂಡೆ ಮಾಡೋರೇಕಂತಕೋ. ಇಲ್ಲ ಹೆಂಗಾಗೋಗೋದು? ಅವ್ನ ತಮ್ಮನೇ ಹೋಗಿ ಮದ್ವೆ ಆಗೋದಂತೆ, ಹೋಗಿ ಅವ್ರ ಮನೇಲಿ ಇರೋದಂತೆ, ಚೆನ್ನಾಗಿ ನಾಟಕ ಆಡ್ತಾರಕ್ಕಂತಕೋ. ಎಲ್ಲನೂ ಮೊದಲೇ ಮಾಡ್ಕೊಬಿಟ್ಟವ್ರೆ, ಹಿಂಗೆ ಮಾಡೋದು ಹಂಗೆ ಮಾಡೋದಂತ ಪ್ಲಾನ್ ಮಾಡ್ಕೊಬಿಟ್ಟವ್ರೆ. ಈಗ ಎಲ್ಲನೂ ಹಿಂಗೆ ಮಾಡ್ತಾ ಕೂತಿದ್ದಾರ. ನನ್ನ ಹಾಟ್ಕಳ್ದಿರು ಅವ್ರು ಹೇಗ್ತಿಗೆ ಬೆಂಕಿ ಹಾಕ ನನ್ಗೆ ಆಯ್ಕಿಲ್ಲ ಕಣ್ಣೆ, ನಂಗೆ ಇದನ್ನೆಲ್ಲ ಸೌಸ್ಕೊಳಕ್ ಆಯ್ಕಿಲ್ಲ. ನಿನ್ನ ಗಂಡ ಇನ್ನೊಬ್ಬರು ಕಟ್ಕೊಂಡು ನಿನಗೆ ಮೋಸ ಮಾಡ್ದ ಈತಾಗಿ ಇಡೀ ಮಜ್ಜಿ ತಾತರ ಇಲ್ಲಿ ಮಾಡ್ತಿದಾರ. ಮುತ್ಕುರ್ಗೆ ಮೊದಲು ಬಿಸಪ್ಪಸ ಹಾಕಿ ನಿಗ್ರಸು. ನನ್ನ ಹಾಟ್ಕಳ್ದಿರು ನೋಡ್ಕೊಳ್ಳೋದು ನೋಡಿದ್ರೆ ನನ್ನ ಹಳಿಯ, ಕಷ್ಟ ಸುಖಕ್ಕಾಗದು ನೋಡ್ರೆ ನನ್ನ ಹಳಿಯ. ಸೊಪ್ಪು ಸದೇ ತಂದು ಬಿಸಾಕದ್ ನೋಡ್ರೆ ನನ್ನ ಹಳಿಯ. ಮಾತಾಗಿದ್ರೆ ಔಷಧಿ ಅಂತ ಕೊಡೋದು ನೋಡೋದು ನನ್ನ ಹಳಿಯ. ಇರೋದು ನನ್ನ ಹಳಿನ ಮನೇಲಿ, ತಿನ್ನೋದು ನನ್ನ ಹಳಿನ ಹಣ್ಣ. ಏನೋ ಕರ್ಕ ಬಂದಿರ್ಸ್ಕೊಳ್ಳೋ ಕಂಡವ್ರನ್ನ ಬೇಕಾಗಿಲ್ಲ ಇದೆಲ್ಲವ ನನಗೆ ಆಯ್ಕಿಲ್ಲ. ನನಗೆ ಮರ್ಯಾದೆ
ಏನಾರು ಮಾಡ್ನೆ ನೈ ಮಗ ನಂದಿನಿ ಅರ್ಥ ಆಯ್ತಾ ಅವ ಸುಮ್ಮನೆ ಇರು ನೀನು ಯಾಕೆ ನಾನೇನು ಮಾಡನೆ ಹಂಗೆ ಹೇಳಿದ್ರು ಸೂರ್ಯವ್ರಿಗೆ ಹೇಳಿದ್ಕೆ ಬೇಡ ಅಂದೆ ನಾನಿಲ್ಲೋ ರಾಖಿ ಅವನೇ ಅನ್ಕೊಂಡೆ ಜಯನು ಇದ್ದಾಳಂತಲ್ಲ ಜಾಸ್ತಿ ದಿನ ಇರಕ್ಕಿಲ್ಲ ತಕೋ ಒಂದು ಸ್ವಲ್ಪ ದಿವಸ ಇರ್ತಾಳೆ ಬೇಕಾಗಿಲ್ಲ ಕಣ್ಣೆ ಬೇಕಾಗಿಲ್ಲ ಬೇಕಾರೆ ಭಿಕ್ಷುಕರಿಗೆ ಕೊಟ್ಬಿಡಿ ಬಂದು ಎರಡು ಭಿಕ್ಷುಕರು ಕರ್ಕೊಂಡು ಮನೇಲಿ ಇರ್ಸ್ಕೊಳ್ಳಿ ಬೇಡ ಅಂತ ಅನ್ನಕ್ಕಿಲ್ಲ ನಾನು ಅರೆ ಇವಳು ಬೇಡ ಕಣ್ಣೆ ಬೇಕಾಗಿಲ್ಲ ನನ್ಗೆ ಆಯ್ಕಿಲ್ಲ ಕಣ್ಣೆ ನನಗೆ ಬೇಡ ಬೇಡ ಕಣ್ಣೆ ಹೇಳು ಹೇಳಿದ ಅರ್ಥ ಆಯ್ಕಿಲ್ವಲ್ಲ ನಿನ್ಗೆ ಒಳ್ಳೆ ಚೆನ್ನಾಗದೆ ಯಾಕೆ ಮಾಡ್ತಿದ್ದೀನಿ ಮಗ ನೀನು ತಲೆಗಿಲ್ಲ ಕೆಟ್ಟೋಗಿದ್ದದ ಬೇಕಾದ್ರೆ ಯಾರು ಕಂಡವ್ರು ಬಂದಿರ್ಲಿ ನನಗೆ ಹೊಟ್ಟೆ ಉರಿ ಹಾಕಿಲ್ಲ ಇವಳು ಬೇಡ ಕಣ್ಣೆ ನನಗೆ ಹೊಟ್ಟೆ ಉರ್ಸಿರೋದಂತಾನೆ ನಿನಗೂ ಹಣೆ ಬರ ಬಂದಿದ್ದದ ಎಲ್ಲಾರನ್ನೂ ಸೌರ್ಸ್ಕೊಂಡು ಕುತ್ಕೊಳ್ಳಕ್ಕೆ ಅಲ್ಲ ನಿನ್ಗೆ ಏನಾಗಿದ್ದದು ಏನು ಮೊಲ್ಲಗ್ರ ರೋಗ ಬಂದಿದ್ದದ ಬುಟ್ಟ ಕುಯ್ತಾಗೆಯ ನೀನು ಸುಮ್ಮನೆ ನೀನು ದೊಡ್ಡ ದಾನಸುರ ಕರ್ಣಮೈ ನಂಗೆ ಆಡ್ಬೇಡ ನೀನು ಸೂರಿ ಕೊಡು ಫೋನ ಇದ್ರೆ ಪಕ್ಕದಲ್ಲಿ ನಾನು ಹೇಳ್ತೀನಿ ನಾನು ಬೇಡ ಯಾರನ್ನೂ ಕಂಡವ್ರನ್ನೆಲ್ಲ ಟಿಕ್ ಸೇರ್ಸ್ಕೊಳ್ಳೋದು ಬೇಡ ಅವ್ರಿಗೂ ಪಾಲ್ ಕೊಟ್ಟದ ತಾನೆ ಅವ್ರ ಮನೇಲಿ ಇದ್ರೆ ಇರ್ತಾನೆ ಇಲ್ಲ ಹೋಗಿ ಸತ್ರೆ ಸಾಯ್ತಾರೆ ಓ ಹಿಂಗ ಆಗ್ಬಿಟ್ರೆ ಅದೇ ಮುಗೀತು ಕತೆ ಇಷ್ಟ್ರ ಮಟ್ಟಿಗೆ ಎಲ್ಲರೂ ತಲೆ ಮೇಲೆ ಕೂರ್ಸ್ಕೊಬಿಟ್ರೆ ಮುಗೀತು ಕಣವ ಕತೆ ಮುಗೀತು ಅವಳು ಹೇಗ್ತಿಗೆ ಬೆಂಕಿ ಹಾಕ ಏನು ಮಾನ್ಗೆಟ್ಟದವಳ ಅವಳು ಕಿತ್ತೋದ್ ಮುಂಡೆ ಕಿತ್ತೋದ್ಲವಳಿ ಸರಿಯಾಗಿ ಕೆಲಸ ಮಾಡೋಳಕಂತ ತಕೋ ಇನ್ನೇನು ಈ ಬಿತ್ರಿ ಈ ಪಾರತಿ ಅಂತವಳನ್ನ ಜೊತೆಗೆ ಸೇರ್ಸ್ಕೊಂಡ್ರೆ ಅವಳು ಕಲ್ತ್ಕೊಳ್ಳೋದೆ ಎಲ್ಲ ಮಟ್ಟದೆಯ ಎಲ್ಲ ಕಣ್ಣೆ ನಂದಿನಿ ನೀನು ಫೋನ್ ಮಾಡ್ತಿದ್ಯಲ್ಲ ಯಾವತ್ತಾರುವೆ ಸಮಾಧಾನದಿಂದ ಮಾತಾಡೋ ವಿಚಾರ ಹೇಳಿಯ ಬರೀ ಇಂಥವೇ ನೀನವ ಎಲ್ಲವ ಬರೀ ಇಂಥ ವಿಚಾರನೆಯ ದೇವ ಅದು ಯಾಕಾಗೆ ಬಿ ಪಿ ರೈಸ್ ಮಾಡ್ಕೊತಿದ್ದಿ ನೀನು ಏನು ಗೊತ್ತಾಯ್ಕಿಲ್ವ ನಿನಗೆ ಬುಡತ್ತಾಗಿ ಸೂರ್ಯವರು ಇರಲಿ ಅಂತ ಅಂದವ್ರೆ ಒಂದು 4 ದಿವಸ ಇದ್ಬಿಟ್ಟು ಹೋದಾರಂತೆ ಅಲ್ಲ ಸೂರ್ಯವರು ಹೇಳೋರೆ ನಾನು ಬೇಡ ಅನ್ನಕ್ಕದ ಅದು ಒಂದನೇ ಅತ್ತೆ ಮಾವನು ಸರಿ ಬಿಡು ಇರಲಿ ಅಂತ ಅಂದವ್ರೆ ಅಜ್ಜಿ ತಾತ ಏನು ಹೇಳ್ತಾರೆ ಅದೇ ನಡೆಯೋದು ಇನ್ನು ನಾವು ಬೇಡ ಅನ್ನಕ್ಕದ ಅವರೇ ಕರ್ಕೊಂಡು ಇರ್ಸ್ಕೊಂಡವ್ರೆ ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದಿ ಇಲ್ಲಿ ಏನೋ ಮನೇಲಿ ಅಜ್ಜಿ ತಾತನ ಬುಟ್ಟಿ ಏನೂ ನಡೆಯೋಕ್ಕಿಲ್ಲ ಯಾವ ಅಜ್ಜಿ ತಾತನ ಬುಟ್ಟಿ ಯಾವ ಮಾತು ಏರಿ ನಡೆಯೋಕ್ಕೂ ಇಲ್ಲ ಮಟ್ಟಕ್ಕೂ ಇಲ್ಲ ನಿನ್ನ ಸೂರಿಗಂತೂ ಬುದ್ಧಿ ಇಲ್ಲಕಂತಾಕೋ ಆ ಮುತ್ಕೀರ್ನ ಎಷ್ಟರಲ್ಲಿ ಇರಿಸ್ಬೇಕು ಅಷ್ಟರಲ್ಲಿ ಇರಿಸ್ಬೇಕು ತಲೆ ಮೇಲೆ ಕೂರ್ಸ್ಕೊಬಿಟ್ಟಿದ್ದೀರಿ ಎಲ್ಲ ನ್ಯಾಯ ತೀರ್ಮಾನನೆಲ್ಲವ ಅವ್ರಿಗೆ ಬುಟ್ಟಿ ತಲೆ ಮೇಲೆ ಹೊತ್ತಿಸ್ಕೊಂಡಿದ್ದೀರಿ ಊರು ಹೋಗುವಂಥದ್ದೇ ಕಾಡು ಬಾ ಅಂತದೆ ಹೆಂಗಿರ್ಬೇಕು ಅಂತಯಾರು ದರ್ದು ನಾನು ಹಾಡ್ಕೊಳ್ದಿರು ಅದು ಬಿಟ್ಬಿಟ್ಟು ಇಲ್ಲಿ ಏನು ನ್ಯಾಯ ತೀರ್ಮಾನ ಮಾಡಕ್ ಹೋದಿದ್ರ ಇಲ್ಲಿ ಅವ್ರು ಹೆಕ್ತಿ ಬೇಕಿ ಯಾಕ ನನ್ನ ಮಗಳ ಜೀವನ ಎಲ್ಲ ಹಾಳು ಮಾಡ್ತಾ ಕೂತವ್ರೆ ಅಲ್ಲ ಕಣ್ಣೆ ಮಗ ನೀನು ಬುದ್ಧಿವಂತಿ ಹಾಗ್ನೆ ಅದು ಯಾಕಂಗ್ ಮಂಗಿ ಹಂಗ ಆಡ್ತಾ ಇದ್ದಿ ನೀನು ಹೊಸಿಯ ಬುದ್ಧಿವಂತಿ ಆಗು ನೀನು ನೇವ ಸುಮ್ಮಡುಗು ನಾನು ಹೇಳೋದಂತ ಫೋನ್ ಮಾಡಿದ್ರೆ ನೀನು ಹಿಂಗಾಡ್ತಾ ಕೂತಿದ್ಯಲ್ಲ ಸರಿ ಹೊಸ ಸಮಾಧಾನ ಆಗಿದ್ದಾಯ್ತು ಇನ್ನೇನು ಮಾಡಕ್ಕೆ ಐಕಿಲ್ಲಕತ್ತೆ ಹೋಯ್ತಾರೆ ಅವ್ರ ಮನೇಲೂ ಸರಿ ಇಲ್ವಂತೆ ಅವ್ರು ಏನು ಮಾಡಕ್ಕೂ ಏಸಕ್ಕಿಲ್ವಂತೆ ಅಂತ ಸ್ವಲ್ಪ ದಿವಸ ಇರ್ಸ್ಕೊಂಡವ್ರೆ ಕತೆ ಏನು ಅಮ್ಮ ಆಸ್ತಿ ಪಾಲಕ್ಕೆ ಬಂದಾರ ಅಮ್ಮನಿಗೇನು ಗೊತ್ತಾಯ್ಕಿಲ್ವಾ ಕೊಡಕ್ಕಿಲ್ಲ ನಮ್ಮ ಆಸ್ತಿ ಏನೂ ಬರೀ ಇರ್ತಾರೆ ಅಷ್ಟೇ ಅಲ್ಲ ಊರಿಗೆ ಬಂದಿರೋಳು ನೀರಿಗೆ ಬರಕ್ಕಿಲ್ವಾ ಅನ್ನಂಗೆ ಮನೆಗೆ ಬಂದಿರೋಳಿಗೆ ಆಸ್ತಿ ತಕ ಗೊತ್ತಿಲ್ವಾ ಹೋಗ್ಲಿ ಒಂದು ಮನೆನೇ ಕೊಟ್ಬಿಟ್ರು ಕಣ್ಣೆ ನಿನ್ ಗಂಡ ದಾನ ಸೂರ ಆಯ್ತಾ ಮನೆ ಬೇಡ ಹೋಗಿ ನಮ್ಮ ಸಿಟಿಲಿ ಮನೆ ಅದೇ ಅವ್ನಿಗೆ ಕೊಟ್ಬಿಟ್ರೆ ಏನು ಮಾಡಿ ನೀನು ನನಗೆ ಗೊತ್ತು ಸೂರಿ ಬುದ್ಧಿ ಏನು ಅಂತವ ನೀನು ಹೊಸಿ ಹಿಡಿದು ಪಡೆದು ಈ ಸಂಸಾರ ಮಾಡಕ್ ಕಲಿ ನೀನು ತಿರ್ಪೆ ತಕೋದಿಯಾ ನಿನ್ ಜೀವನ ನನ್ನಂಗೆ ಮಾಡ್ಕೊಂಡಿಯಾ ಇರೋರ್ನೆಲ್ಲ ಕರ್ಕ ಕೂರ್ಸ್ಕೊಂಡವಳೆ ಸಾವುತಿ ಮುಂದೆ ಹಾವಳು ಕರ್ಕ ಬಂದು ಕೂರ್ಸ್ಕೊಂಡಿದ್ದಿ ಮನೇಲಿ ಇವಳು ಸೇರ್ಸ್ಕೊ ಇನ್ನೊಂದು 4 ಜನ ತಂದು ಕೂರ್ಸ್ಕೊಂಡೆ ಮನೆಗೆ ಚೆನ್ನಾಯ್ತದೆ ನಿನ್ಗೆ ರೋಸ ಪಾಸ ಏನು ಇಲ್ವಾ ಉಪ್ಪು ಖಾರ ತಿನ್ನಲ್ವಾ ನೀನು ನಿನ್ ಜೊತೆಗೆ ಮಾತಾಡ್ತೀನಲ್ಲ ನನಗೆ ಬುದ್ಧಿ ಇಲ್ಲ ಮಡ್ಗು ಸೂರಿಗೆ ಫೋನ್ ಮಾಡ್ತೀನಂತೆ ಬಾಬಾ ಸೂರ್ಗಿರಿಗೆ ಫೋನ್ ಮಾಡಕ್ ಹೋಗ್ಬಿಡಕನವ ಮಡ್ಗನೆ ಸಾಕು ಪೋರ ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಬರೋದು ಮತ್ತೆ